ಸ್ನೇಹಿತರೆ, ನಮಗೆ ಜೀವನದಲ್ಲಿ ನಿಜವಾದ ಸ್ನೇಹಿತ ಯಾರು? ಖಂಡಿತವಾಗಿಯೂ ಪುಸ್ತಕ. ಪುಸ್ತಕ ಯಾವತ್ತೂ ನಮಗೆ ಮೋಸ ಮಾಡೋದಿಲ್ಲ, ಬದಲಾಗಿ ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ. ಮಾತ್ರ ಅಲ್ಲ, ನಮ್ಮನ್ನು ಹೆಚ್ಚು ಪ್ರಬುದ್ಧರನ್ನಾಗಿಸುತ್ತದೆ. ಇವತ್ತು ನಾನು ನಿಮಗೆ ಪರಿಚಯ ಮಾಡೋದಕ್ಕೆ ಹೊರಟಿರೋ ಪುಸ್ತಕದ ಹೆಸರು ಪೇರಳೆ ಕಾಕು. ಪೇರಳೆ ಕಾಕು ರುದ್ರಾಗ್ನಿ ಡಾಕ್ಟರ್ ಶ್ರುತಿ ಮಧುಸೂದನ್ ಅವರ ಕಥಾ ಸಂಕಲನ. ಇಲ್ಲಿ ಒಟ್ಟು 13 ಕಥೆಗಳಿದ್ದು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಪುಟಗಳನ್ನು ತೆರೆಯುತ್ತಾ ಹೋದಂತೆ ಎಲ್ಲ ಕಥೆಗಳು ನಿಮ್ಮನ್ನು ತನ್ನ ತೆಕ್ಕೆಗೆ ಎಳೆದುಕೊಂಡು ಓದಿಸಿಕೊಂಡು ಹೋಗುತ್ತವೆ. ನೀವೇನಾದರೂ ಈ ಪುಸ್ತಕ ಹಿಡಿದಿರೋ ಅದ್ಭುತವಾದ ಕಥಾಲೋಕದಲ್ಲಿ ಸಂಚರಿಸುತ್ತಿರುವ ಅನುಭವ ನಿಮ್ಮದಾಗುತ್ತದೆ. ಅಷ್ಟರ ಮಟ್ಟಿಗೆ ರುದ್ರಾಗ್ನಿ ತಮ್ಮ ಪದಗಳ ಮೂಲಕ ಜಾದು ಮಾಡಿದ್ದಾರೆ. ಪೇರಳೆ ಕಾಕು, ರಾಸತಿ, ಸಾರಾ, ತಾರಾ, ರಾವತಿ, ಪಾಂಡು, ಧಾತ್ರಿ ಹೀಗೆ ಹಲವು ಪಾತ್ರಗಳು ಕಥೆ ಓದಿ ಮುಗಿದ ಮೇಲೂ ಮತ್ತೆ ಮತ್ತೆ ಕಾಡುತ್ತವೆ. ಛೇ ಎಂದು ನಿಡುಸುಯುವಂತೆ ಮಾಡುತ್ತವೆ. ಹಾಗಾದರೆ ಎಲ್ಲವೂ ದುಃಖಾಂತ್ಯ ಕಥೆಗಳೇನು ಅಂದ್ಕೊಂಡ್ರ? ಅಲ್ಲ, ಇಲ್ಲಿ ಸುಖಾಂತ್ಯ ಕಥೆಗಳೂ ಇವೆ. ಗಂಡ ತರುವ ಸಂಬಳವನ್ನು ಹೊಟ್ಟೆ ಬಟ್ಟೆ ಕಟ್ಟಿ ಜತನದಿಂದ ಖರ್ಚು ಮಾಡೋ ಸೌರಭ, ಗಂಡ ಮಕ್ಕಳಿಗಾಗಿ ತನ್ನ ಕನಸನ್ನೇ ಮರೆತು ಬದುಕುವ ಆರತಿ, ಇಂತಹ ಪಾತ್ರಗಳು ನಿಮ್ಮ ನಡುವೆಯೇ ಇದ್ದಾರೆ ಅನಿಸುತ್ತದೆ. ಎಲ್ಲವನ್ನೂ ನಾನು ಹೇಳ್ತಾ ಹೋದರೆ ಏನಿದೆ? ನಿಮಗೂ ರುದ್ರಾಗ್ನಿಯ ಪದಗಳ ಲೋಕದಲ್ಲಿ ಸಂಚರಿಸಬೇಕೇ? ಹಾಗಾದರೆ ಯಾಕೆ ತಡ? ಇಲ್ಲಿ ಕೊಟ್ಟಿರೋ ಸಂಖ್ಯೆಯನ್ನು ಸಂಪರ್ಕಿಸಿ ಒಂದೊಳ್ಳೆಯ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಧನ್ಯವಾದಗಳು.